ಮೇಲಧಿಕಾರಿಗಳ ಕಿರುಕುಳಕ್ಕೆ ಅರಣ್ಯ ಇಲಾಖೆ ವೀಕ್ಷಕ ನೇಣಿಗೆ ಶರಣಾಗಿದ್ದಾನೆ. ಇತ್ತ ಅಧಿಕಾರಿಗಳ ವಿರುದ್ಧ ಮೃತನ ಪೋಷಕರು ಆಕ್ರೋಶವನ್ನು ಹೊರಗಾಕ್ತಾ ಇದ್ದಾರೆ. ಆರ್ಎಫ್ಒ ವಿರುದ್ಧ ಕ್ರಮಕ್ಕೆ ಒತ್ತಾಯಿಸಿ ಮೃತನ ಕುಟುಂಬ ನ್ಯಾಯಕ್ಕಾಗಿ ಒತ್ತಾಯವನ್ನ ಮಾಡ್ತಾ ಇದೆ. ಈ ಕುರಿತು ಒಂದು ರಿಪೋರ್ಟ್ ಇದೆ, ನೋಡ್ತಾ ಹೋಗೋಣ. ಮೇಲಧಿಕಾರಿಗಳ ಕಿರುಕುಳಕ್ಕೆ ಅರಣ್ಯ ವೀಕ್ಷಕ ಆತ್ಮಹತ್ಯೆ. ಡೆತ್ ನೋಟ್ನಲ್ಲಿ ಬಯಲಾಯಿತು ಅಸಲಿ ಸತ್ಯ. ಈ ಫೋಟೋದಲ್ಲಿರೋ ಈತನ ಹೆಸರು ಸುರೇಶ್ ಪಿ. ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆ ತಾಲೂಕಿನ ಬೆರಂಬಾಡಿ ಗ್ರಾಮದ ನಿವಾಸಿ. ಕಳೆದ 6 ತಿಂಗಳ ಹಿಂದೆ ಸರಗೂರು ವನ್ಯಜೀವಿ ವಿಭಾಗದ ವಾಚರ್ ಆಗಿ ವರ್ಗಾವಣೆಯಾಗಿದ್ದ. ಆದರೆ ಕಳೆದ 6 ತಿಂಗಳಿಂದ ಮೇಲಧಿಕಾರಿಗಳ ಕಿರುಕುಳಕ್ಕಾಗಿ ಸರಿಯಾಗಿ ಕೆಲಸಕ್ಕೆ ಹೋಗ್ತಾ ಇರಲಿಲ್ವಂತೆ. ಹೀಗಾಗಿ ಎಸಿಎಫ್ ಅಮೃತ ಮಾಯಪ್ಪನವರ್ ಮೆಮೊ ಕೊಟ್ಟಿದ್ದಾರೆ ಎನ್ನಲಾಗಿದೆ. ಇದರಿಂದ ಮನನೊಂದಿದ್ದ 34 ವರ್ಷದ ಅರಣ್ಯ ವೀಕ್ಷಕ ಸುರೇಶ್ ಸರಗೂರು ವನ್ಯಜೀವಿ ವಿಭಾಗದಲ್ಲಿ ನೀಡಿದ್ದ ಕ್ವಾರ್ಟರ್ಸ್ನಲ್ಲಿ ನೇಣಿಗೆ ಶರಣಾಗಿದ್ದಾನೆ. ಅವನು ಸೋಮವಾರ ನಮಗೆ 8 ಗಂಟೆ ಅಷ್ಟೊತ್ತಲ್ಲಿ 7:30 8 ಗಂಟೆ ಅಷ್ಟೊತ್ತಲ್ಲಿ ಫೋನ್ ಮಾಡ್ದ. ಅವನಿಗೆ ತುಂಬ ಟಾರ್ಚರ್ ಅಂತ, ಅದೇನೋ RF ಅಂತಿದಾರಂತಲ್ಲ, ಅವರು ಟಾರ್ಚರ್ ಅಂತ ಕೊಡ್ತಿದ್ದು. ಮೆಮೊ ಎಲ್ಲ ಕೊಟ್ಟಿದ್ದಾರಂತ, ಡ್ಯೂಟಿನೇ ಸರಿಯಾಗಿ ಮಾಡಲ್ಲ ಅಂತ. ಅವನು 8 ಗಂಟೆಲಿ ಏನೋ ಹೇಳ್ಬೇಕು ಅಂತ ನಮಗೆಲ್ಲ ಫೋನ್ ಮಾಡೋಣ, ನನಗೆ ಮಾಡೋಣ, ನನಗೂ ಹೇಳ್ಬೇಕು ಅಂತಂದ. ಹೇಳಲಿಲ್ಲ ಅವನು. ಅರುಣ ಎಲ್ಲೇ ನಿಂತ, ನನ್ನ ತಮ್ಮ ಎಲ್ಲೇ ಅಂತ ಕೇಳ್ದ. ನಾನಿಲ್ಲ ಅವನ ಕಣಪ್ಪ ಅಂದ್ಬಿಟ್ಟು ಕೊಟ್ಟು ನನ್ನ ಮಗನ ಜೊತೆಗೂ ಮಾತಾಡಬೇಕು ಅಂತ ಹೇಳೋಣ, ಅದ್ರಲ್ಲೂ ಹೇಳೋಕ್ಕಾಗಿಲ್ಲ ಅವನ ಕೈಲಿ. ಇನ್ನು ಘಟನೆ ಸಂಬಂಧ ಮೃತನ ಪೋಷಕರು ಆರ್ಎಫ್ಒ ಅಮೃತ ಮಾಯಪ್ಪನವರವರನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಮೃತ ಸುರೇಶ್ ಮೇಲಧಿಕಾರಿಗಳ ಕಿರುಕುಳ ಅಂತ ಡೆತ್ ನೋಟ್ ಬರೆದಿದ್ದಾನೆ. ಆದರೆ ಹೊಟ್ಟೆ ನೋವು ಅಂತ ಅಧಿಕಾರಿಗಳು ಪ್ರಕರಣ ದಾಖಲು ಮಾಡಿದ್ದಾರೆ. ಈ ಕೂಡಲೇ ಎಸಿಎಫ್ ಅಮೃತಾಳನ್ನ ಅಮಾನತು ಮಾಡಬೇಕು, ಮೃತನ ಕುಟುಂಬಕ್ಕೆ ಸೂಕ್ತ ಪರಿಹಾರ ನೀಡಬೇಕು ಅಂತ ಒತ್ತಾಯಿಸ್ತಾ ಇದ್ದಾರೆ. ಸುರೇಶ್ ಅನ್ಕೊಂಡ್ಬಿಟ್ಟು ಅವನು ಸೋಮವಾರ ದಿನ ಡ್ಯೂಟಿ ರಿಪೋರ್ಟ್ ಮಾಡ್ಕೊಂಡಂತ ಬಂದು, ಆ ಮೇಡಮ್ ಅವ್ರ ಹೆಸರು ಏನೋ ನನಗೆ ಗೊತ್ತಿಲ್ಲ. ಆ ಮೇಡಮ್ ಅಂದ್ಬಿಟ್ಟು ಅವರ ರೇಂಜ್ ಆಫೀಸರು RF ಮೇಡಮು ಅವರು ಅವನ ಮೆಡಿಕಲ್ ರಿಪೋರ್ಟ್ ತಗೊಂಡೋಗಿ ಕೊಟ್ಟಾಗ ಅವ್ನಿಗೆ ಬಾಯಿಗೆ ಬಂದಾಗ ಬೈದು ಅಂತ ನನ್ನ ಮಗನ ಇಂಥ ನನ್ನ ಮಗ ನೀವು ಇರೋಕ್ಕಿಂತ ನೀವು ಸಾಯಿ ಹೋಗಿ ಸಿಕ್ಕಾಪಟ್ಟ ಬೈದ್ಲಂತೆ. ಬೈದೋದಕ್ಕೆ ಅವನಿಗೆ ಬೇಜಾರಾಗಿ ಮಾನಸಿಕವಾಗಿ ಕುಗ್ಗಿ ಅವನೇ ಮಾಡ್ದ ಅಥವಾ ಬೇರೆಯವ್ರು ಯಾರು ಮಾಡಿದ್ರು ಅನ್ನೋದು ಗೊತ್ತಿಲ್ಲ. ಇವತ್ತು 4 ದಿನ ಆಗದೆ ಸೂಸೈಡ್ ಮಾಡ್ಕೊಂಡು. ಅವನ್ನೆಲ್ಲ ಅಸ್ಥಿ ಪಂಜರ ಎಲ್ಲ ಅಳುಗೋಗಂಬಿಟ್ಟು ಆಗವನೆ. ಒಟ್ನಲ್ಲಿ ಅರಣ್ಯ ಇಲಾಖೆ ವೀಕ್ಷಕನ ಸಾವು ಹಲವು ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದೆ. ಮೇಲಧಿಕಾರಿಗಳ ಕಿರುಕುಳವೋ ವೈಯಕ್ತಿಕ ಕಾರಣವೋ ತನಿಖೆಯಿಂದಷ್ಟೇ ಬೆಳಕಿಗೆ ಬರಬೇಕಿದೆ. ಕ್ಯಾಮರಾಮನ್ ಧನು ಜೊತೆ ಸುರೇಶ್, ಗ್ಯಾರಂಟಿ ನ್ಯೂಸ್, ಮೈಸೂರು.